ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವನ್. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲೇನು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಈ ಸಿಚುವೇಶನ್ ಒಂದಲ್ಲ ಒಂದು ಟೈಮ್ ನೋಡೇ ಇರ್ತೀರ. ಮೊಬೈಲ್ ಫೋನ್ ನೀರಿಗೆ ಬಿದ್ದರೆ ಏನು ಮಾಡಬೇಕು, ವರ್ಕ್ ಆಗುತ್ತಾ, ಇಲ್ಲ ರಿಪೇರ್ ಮಾಡಿಸ್ಬೇಕಾ, ಇಲ್ಲ ನಾವೇ ಏನಾದರೂ ಮಾಡ್ಬೋದಾ ಅನ್ನೋ ಎಲ್ಲರಿಗೂ ಒಂದು ಸಣ್ಣ ಡೌಟ್ ಇರುತ್ತೆ. ಇದು ನಾನು ಫೇಸ್ ಮಾಡಿದ್ದೀನಿ. ನಂಗೆ ವರ್ಕ್ ಆಗಿದೆ ಈ ಟ್ರಿಕ್. ಆದರೆ ನಿಮಗೂ ವರ್ಕ್ ಆಗುತ್ತೆ ಅಂತ ಯೂಸ್ಫುಲ್ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋಗೆ ಹೋಗೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ವಿಡಿಯೋ ಲಾಸ್ಟ್ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಬನ್ನಿ ವಿಡಿಯೋಗಾದರೆ ಹೋಗೋಣ. ಫ್ರೆಂಡ್ಸ್, ಕೆಲವು ವಾಟರ್ ಪ್ರೂಫ್ ಮೊಬೈಲ್ಸ್ ಬರ್ತವೆ. ಐಫೋನ್ 12, 11 ಪ್ರೋ ಮ್ಯಾಕ್ಸ್ ಇವೆಲ್ಲ ವಾಟರ್ ಪ್ರೂಫ್, IP ರೇಟಿಂಗ್ ಇರುತ್ತೆ. ನಾವು ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಕೆಲವುದ್ರಲ್ಲಿರುತ್ತೆ, ಇನ್ನೆಲ್ಲದರಲ್ಲೂ ಇರಲ್ಲ. ಹಾಗೇನು ಮಾಡ್ತೀವಿ ನಾವು, ಅವಾದರೆ ನೀರಿಗೆ ಬಿದ್ದರೂ ಸರ್ವೈವ್ ಆಗ್ತವೆ, ಸೇಫ್ ಆಗುತ್ತೆ. ನಾವು ಮ್ಯಾಕ್ಸಿಮಮ್ ಪೀಪಲ್ಸ್ ಆದರೆ IP ರೇಟಿಂಗ್ ಇಲ್ಲದೆ ಇರೋ ಫೋನ್ಸೇ ಬಳಸ್ತಿರ್ತೀವಿ. ಮೊಬೈಲ್ ನೀರಿಗೆ ಬಿದ್ದಿದ ತಕ್ಷಣ ಎಲ್ಲರೂ ಮಾಡೋದು ತಪ್ಪೇನೆಂದರೆ ಸ್ವಿಚ್ ಆನ್ ಮಾಡಿ ಚೆನ್ನಾಗಿತ್ತಾ ಇಲ್ವ ಅಂತ ನೋಡ್ತಾರೆ. ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನೀರಿಗೆ ಬಿದ್ದಾಗ ವಾಟರ್ ಮದರ್ ಬೋರ್ಡ್ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ನೀವು ಸ್ವಿಚ್ ಆನ್ ಮಾಡೋದ್ರಿಂದ ಸರ್ಕ್ಯೂಟ್ಸ್ ಎಲ್ಲ ಡ್ಯಾಮೇಜ್ ಆಗಿ ನಿಮ್ಮ ಮೊಬೈಲ್ ಹಾಳಾಗೋ ಚಾನ್ಸ್ ಇರುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಲಾಂಗ್ ಪ್ರೆಸ್ ಇಟ್ಕೊಂಡು ರೀಬೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಥರನೂ ಮಾಡಬೇಡ್ರಿ. ಜಸ್ಟ್ ನೀವು ಮಾಡಬೇಕಿರೋ ಕೆಲಸ ಈ ಎರಡೇ. ಫಸ್ಟ್ ಆಫ್ ಆಲ್, ಒಂದು ವೆಟ್ ಕಾಟನ್ನು ಇಲ್ಲ ಏನಾದರೂ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಡ್ರಿ ಮೊಬೈಲ್ನ. ನೀರು ನಿಮ್ಮ ಕೈಲಾದಷ್ಟು ಒರೆಸ್ಬಿಡ್ರಿ. ಮ್ಯಾಕ್ಸಿಮಮ್ ರೈಸ್ ಬೌಲಲ್ಲಿಡ್ರಿ. ಯಾಕಂದರೆ ರೈಸ್ ವಾಟರ್ನ ಬೇಗ ಎಳ್ಕೊಳ್ಳುತ್ತೆ. ಅದರಿಂದ ಏನಂದರೆ ನಮ್ಮ ಮೊಬೈಲ್ ವರ್ಕ್ ಆಗೋ ಚಾನ್ಸಸ್ ಐತೆ. ನೀವು ಈಗ ಯಾವುದಾದ್ರೆ ಮೊಬೈಲಿಂದ ವಿಡಿಯೋ ನೋಡ್ತಿದ್ದೀರೋ, 2 months ಬ್ಯಾಕೆ ಬಿಸಿನೀರಿಗೆ ಬಿದ್ದಿತ್ತು. ಆಲ್ಮೋಸ್ಟ್ ಹೋಯ್ತು ಅಂತ ಅಂದ್ಕೊಂಡೆ. ಬಟ್ ನಾನು ರೈಸ್ ಬೌಲ್ಗೆ ಹಾಕಿದ್ದೆ. ಈಗ ಹೇಳಿ ಟಿಪ್ಸ್ ಎಲ್ಲ ಯೂಸ್ ಮಾಡಿರಿ. ನಂಗಾದರೆ ವರ್ಕ್ ಆಗ್ತಿದೆ. ಸ್ವಲ್ಪ ಡಿಸ್ಪ್ಲೇ ಡಿಮ್ ಆದಂಗೆ ಅನಿಸುತ್ತೆ, ಬಟ್ ಓಕೆ, ವರ್ಕ್ ಮಾಡ್ಕೋಬೋದು. ಸೊ ಈ ಥರ ಮಾಡಿರಿ. ಅದನ್ನು ಬಿಟ್ಟು ನೀವು ಸ್ವಿಚ್ ಆನ್ ಮಾಡೋದು, ಸ್ವಿಚ್ ಆಫ್ ಮಾಡೋದು, ಮೊಬೈಲ್ ಶಾಪ್ಗೆ ತಗೊಂಡೋಗೋದು ಪಟ್ಟನ್ನಂಗೆ, ಇವೆಲ್ಲ ಏನೂ ಮಾಡ್ದಂಗೆ ಈ ತಪ್ಪಾದರೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು ಈಗ ಏನು ಹೇಳಿದೆ, ಇದು 100%ಅಲ್ಲಿ 80% ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು 20% ಅಷ್ಟೇ ಟೆಕ್ನಿಕಲಿ ರೈಸ್ ಬೌಲ್ಗಿಡೋದು, ಬಟ್ಟೆಯಲ್ಲಿ ಒರೆಸೋದು, ಇದೆಲ್ಲ 20% ಅಷ್ಟೇ. ಇನ್ನು 80% ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ಹಂಗೂ ಸರೋಗಲಿಲ್ಲ ಅಂದರೆ ಒಂದು ಸಲ ಮೊಬೈಲ್ ಶಾಪಲ್ಲಿ ತೋರಿಸ್ರಿ. ಹಂಗೂ ಸರೋಗಿಲ್ಲ ಅಂದರೆ ಹೊಸದು ಪರ್ಚೇಸ್ ಮಾಡಬೇಕಷ್ಟೇ. ಅದಕ್ಕೆ ಮೊಬೈಲ್ ಫೋನ್ಸ್ನಾದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಆ್ಯಂಡ್ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ಬಂದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಫ್ಯೂಚರಲ್ಲಿ ಇದೇ ಥರ ಮೊಬೈಲ್ ಟೆಕ್ನಿಕಲ್ ವಿಡಿಯೋಸ್ ಆ್ಯಂಡ್ ಟೆಕ್ನಾಲಜಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನನ್ನ ಚಾನಲಿಂದ ನಿಮಗೋಸ್ಕರ ತರ್ತಾ ಇರ್ತೀನಿ. ಆ್ಯಂಡ್ ದಿಸ್ ಈಸ್ ಯುವರ್ ಪವನ್ ಸೈನಿಂಗ್ ಅಪ್. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ ನೌ. ಬಾಯ್ ಬಾಯ್ ಹೇಳೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್ ಕೊಡಬೇಕು. PC ಬಿಲ್ಡಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ಏನೂ ಎಕ್ಸ್ಪ್ಲೇನ್ ಮಾಡಿಲ್ಲ, ಸುಮ್ಮನೆ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ರಿ ಅಂತ ಎಲ್ಲರೂ ಹೇಳಿದ್ರಿ. ಅದಾದರೆ ನನ್ನ ಫ್ರೆಂಡ್ ಚಾನಲಲ್ಲಿದೆ, ಮಾಬ್ ದಿ ಗೇಮರ್ ಅಂತ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಒಂದು ಸಲ ಚೆಕ್ ಮಾಡಿರಿ. ಇಂಗ್ಲೀಷಲ್ಲಿರುತ್ತೆ, ಬಟ್ ನಿಮ್ಗೆ ಅರ್ಥ ಆಗುತ್ತಾ ಇಂಗ್ಲೀಷೇನು, ಹೋಗಿ ನೋಡಿ. ಅಲ್ಲೂ ನಮ್ಮ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಅದು ನನ್ನ ಫ್ರೆಂಡ್ ಚಾನಲ್. ನನಗೋಸ್ಕರ ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಕಡೆಯಿಂದ ಒಂದು 20 ಸಬ್ಸ್ಕ್ರೈಬರ್ಸ್ ಆದರೂ ಕೊಡೋಣ. ಆ್ಯಂಡ್ ಬಾಯ್ ಬಾಯ್.